ಚೀನಾದ HMPV ವೈರಸ್ ಅತ್ಯಂತ ಅಪಾಯಕಾರಿ ವೈರಸ್ ಆಗಿದೆ. ಎಲ್ಲಾ ವಯಸ್ಸಿನವರಲ್ಲೂ ಕೂಡ ಉಸಿರಾಟದ ತೊಂದರೆಯನ್ನ ಉಂಟು ಮಾಡುತ್ತೆ. HMPV ವೈರಸ್ಗೆ ವಯಸ್ಸಿನ ಭೇದವೂ ಇಲ್ಲ, ಲಿಂಗ ಭೇದ ಕೂಡ ಇಲ್ಲ. ನೆಗಡಿ, ಕೆಮ್ಮು, ಜ್ವರದಿಂದ ಶುರುವಾಗುತ್ತೆ ವೈರಾಣುವಿನ ಬಾಧೆ ನೋಡಿ. ಉಸಿರಾಟ ಕಡಿತಗೊಳ್ಳುವಿಕೆ, ಮೂಗು ಕಟ್ಟುವಿಕೆ ಉಂಟಾಗುತ್ತೆ. ಕೆಮ್ಮು ಹಾಗೂ ಸೀನುವಿಕೆಯಿಂದ ಒಬ್ಬರಿಂದ ಒಬ್ಬರಿಗೆ ಹರಡುವಂತ ಸಾಧ್ಯತೆ ಇದೆ. ಇನ್ನು ಕೆಮ್ಮುವಾಗ ಸಮೀಪವಿದ್ರೆ, ಕೈಯನ್ನ ಕುಲುಕಿದ್ರೆ ಹರಡುತ್ತೆ ಈ ವೈರಸ್. ಕೋವಿಡ್ ಮಾದರಿಯಲ್ಲೇ ಮುನ್ನೆಚ್ಚರಿಕೆಯನ್ನ ವಹಿಸೋದು ಅಗತ್ಯ ಆಗಿದೆ. ಇನ್ನು ಮಾಸ್ಕ್ ನ ಧರಿಸಿ, ಸೋಪಿನಿಂದ ಕೈಯನ್ನ ತೊಳೆದುಕೊಳ್ಳಿ. ಇನ್ನು ಕೈಯಿಂದ ಕಣ್ಣು, ಮೂಗು, ಬಾಯಿಯನ್ನ ಮುಟ್ಟುಕೊಳ್ಳಬೇಡಿ. ನೆಗಡಿ ಮತ್ತು ಕೆಮ್ಮು ಇರೋರಿಂದ ಅಂತರವನ್ನ ಕಾಯ್ದುಕೊಳ್ಳಿ. ಸದ್ಯ ಚೀನಾದಲ್ಲಿ ಹೊಸ ವೈರಾಣುವೊಂದು ಎಲ್ಲರನ್ನ ಆತಂಕಕ್ಕೆ ತಳ್ಳಿಬಿಟ್ಟಿದೆ. ಅದುವೇ HMPV ವೈರಸ್. ಅತ್ಯಂತ ಅಪಾಯಕಾರಿ ವೈರಸ್ ಅಂತ ಗುರುತಿಸಿಕೊಂಡಿದೆ. ಇನ್ನು ಈ ವೈರಸ್ ಇದೆಯಲ್ಲ, ಇದಕ್ಕೆ ಯಾವ ವಯಸ್ಸಿನ ಮಿತಿ ಕೂಡ ಇಲ್ಲ. ಎಲ್ಲರಿಗೂ ಕೂಡ ಈ ವೈರಸ್ ಬರುತ್ತೆ. ಯಾವುದೇ ರೀತಿಯಾದಂತಹ ವಯಸ್ಸಿನ ಭೇದ ಇಲ್ಲ, ಇನ್ನು ಲಿಂಗ ಭೇದ ಕೂಡ ಇಲ್ಲ. ನೆಗಡಿ, ಕೆಮ್ಮು, ಜ್ವರದಿಂದ ಶುರುವಾಗುತ್ತೆ ಈ ವೈರಸ್. ಇನ್ನು ಉಸಿರಾಟ ಕಡಿತಗೊಳ್ಳುವಿಕೆ, ಮೂಗು ಕಟ್ಟುವಿನಿಂದ ಶುರುವಾಗುತ್ತೆ ನೋಡಿ. ಹಾಗೆ ಕೆಮ್ಮು ಹಾಗೂ ಸೀನುವಿಕೆಯಿಂದ ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುತ್ತೆ ಈ ವೈರಸ್. ಕೆಮ್ಮುವಾಗ ಸಮೀಪವಿದ್ರೆ, ಕೈಯನ್ನ ಕುಲುಕಿದ್ರೆ ಈ ವೈರಸ್ ಹರಡುತ್ತೆ. ಹೀಗಾಗಿ ಕೋವಿಡ್ ಸಂದರ್ಭದಲ್ಲಿ ಯಾವ್ಯಾವ ರೀತಿಯಾದಂತಹ ಮುನ್ನೆಚ್ಚರಿಕೆಯನ್ನ ವಹಿಸಿದ್ರೆ ಅವೆಲ್ಲವನ್ನ ಕೂಡ ಈಗಲೂ ಕೂಡ ಪಾಲನೆ ಮಾಡಬೇಕು. ಇಲ್ಲ ಅಂತಂದ್ರೆ ಕೋವಿಡಿನ ಈ ಹೊಸ ವೈರಸ್ ತಳಿ ಏನಿದೆಯಲ್ಲ, ಇದರ ಸಮಸ್ಯೆ ಎಲ್ಲರನ್ನ ಕಾಡುತ್ತೆ. ಜೊತೆಯಲ್ಲಿ ಅನೇಕ ಪ್ರಶ್ನೆಗಳು ಉದ್ಭವ ಆಗತ್ತೆ. ಸದ್ಯ ಚೀನಾವನ್ನ ಕಾಡ್ತಾ ಇರುವಂತ HMPV ವೈರಸ್ ಅತ್ಯಂತ ಅಪಾಯಕಾರಿ ವೈರಸ್ ಆಗಿ ಗುರುತಿಸಿಕೊಂಡಿದೆ. ಈ ನಡುವೆ ನ್ಯೂಮೋನಿಯಾ ಸೇರಿದಂತೆ ಉಸಿರಾಟದ ಸಂಬಂಧಿ ಸಮಸ್ಯೆಗಳ ಮೇಲೆ ನಿಗಾವನ್ನ ವಹಿಸಬೇಕಾಗತ್ತೆ. ಯಾಕಂತಂದ್ರೆ ಕೊರೋನಾ ಸಂದರ್ಭದಲ್ಲಿ ಉಂಟಾದ ಅವ್ಯವಸ್ಥೆಯ ಪರಿಸ್ಥಿತಿ ಮತ್ತೆ ನಿರ್ಮಾಣ ಆಗುವುದನ್ನ ತಡೆಯುವ ಸಲುವಾಗಿ ಸೂಕ್ತ ಮಾರ್ಗಸೂಚಿಯನ್ನ ರಚಿಸಲು ಚೀನಾದಲ್ಲಿ ಸಿದ್ಧತೆ ಒಂದ್ ಕಡೆ ನಡೀತಾ ಇದೆ. ಇನ್ನು ಚೀನಾ ಈಗಾಗಲೇ ಹಲವು ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಂಡಿದೆ. ಅಲ್ಲಿ ಚೀನಾದಲ್ಲಿ ಮೆಡಿಕಲ್ ಎಮರ್ಜೆನ್ಸಿ ಸೃಷ್ಟಿಯಾಗಿರೋ ಕಾರಣದಿಂದಾಗಿ ಅಲ್ಲಿ ಮೆಡಿಕಲ್ ಎಮರ್ಜೆನ್ಸಿಯನ್ನ ಘೋಷಣೆ ಮಾಡಲಾಗಿದೆ. ಇನ್ನು ಈ ಒಂದು ವೈರಸ್ ಎಲ್ಲಾ ವಯಸ್ಸಿನವರನ್ನಲ್ಲೂ ಕಾಡುತ್ತೆ. ಜೊತೆಯಲ್ಲಿ ಬಹಳ ವಿಶೇಷವಾಗಿ ಮಕ್ಕಳು ಮತ್ತು ವೃದ್ಧರೇ ಟಾರ್ಗೆಟ್ ಆಗಿದ್ದಾರೆ. ಹೀಗಾಗಿ ಇವ್ರ ಮೇಲೆ ತೀವ್ರವಾಗಿರುವಂತಹ ನಿಗಾವನ್ನ ಇಡಲಾಗಿದೆ. ಹೀಗಾಗಿ ಕೋವಿಡ್ ಸಂದರ್ಭದಲ್ಲಿ ಯಾವೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನ ವಹಿಸಿದ್ವಿ ಅವೆಲ್ಲವನ್ನ ಈಗ ಪಾಲನೆ ಮಾಡಲೇಬೇಕು.